ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಈ ದಿನ ಹೊಸ್ತಿಲಿನ ಮಹತ್ವ ಅಥವಾ ದ್ವಾರಕದ ಒಂದು ಮಹತ್ವದ ಬಗ್ಗೆ ನಾನು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ನಿತ್ಯ ಮನೆಯಲ್ಲಿ ಹೆಣ್ಮಕ್ಳೇ ಆಗಿರ್ಬೋದು ಅಥವಾ ಗೃಹಿಣಿ ಆದಂಥವರು ಮಾಡಬೇಕಾದಂಥ ಪೂಜೆಗಳು, ಅಂದರೆ ಈ ಪೂಜೆಯನ್ನು ಪ್ರತಿ ದಿವಸನೂ ಕೂಡ ಗೃಹಿಣಿ ಆದಂಥವರು ಮಾಡಲೇಬೇಕು ಅನ್ನುವಂಥ ನಿಯಮ ಇದೆ. ಅದೇನೇನು ಪೂಜೆಗಳನ್ನು ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ದ್ವಾರ ಪೂಜೆ ಅಥವಾ ಹೊಸ್ಲು ಪೂಜೆ. ಯಾಕೆ, ಹೇಗೆ ನಾವು ಹೊಸ್ಲು ಪೂಜೆ ಮಾಡಲೇಬೇಕು ಅಂತ ಅಂದರೆ, ಮೊದಲನೇದಾಗಿ ಹೊಸ್ಲು ಹಾಗೂ ದ್ವಾರಗಳಲ್ಲಿ ಅಂದರೆ ಬಾಗಿಲಲ್ಲಿ ಲಕ್ಷ್ಮೀ ನರಸಿಂಹ ದೇವರು, ಪಾರ್ವತಿ ಪರಮೇಶ್ವರರು ಮತ್ತು ವಾಸ್ತು ದೇವತೆಗಳು ನೆಲೆಸಿರ್ತಾರೆ. ಯಾಕೆ ಲಕ್ಷ್ಮೀ ನರಸಿಂಹರು ಹೊಸ್ಲಲ್ಲಿ ನೆಲೆಸಿರ್ತಾರೆ ಅಂತ ಅಂದರೆ, ಪ್ರಹ್ಲಾದ ದೇವರು ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಹಾಗೆ ಹಿರಣ್ಯಕಶಿಪನ ಸಿಳಿ ಹೊಸ್ಲಲ್ಲೇ ಕುಳಿತಿರುವಂಥ ಲಕ್ಷ್ಮೀ ನರಸಿಂಹನನ್ನು ಅಂದರೆ ಲಕ್ಷ್ಮೀ ನರಸಿಂಹ ದೇವರು ಹೊಸ್ತಿಲಿನಲ್ಲೇ ಮೇಲೆ ಕುಳಿತು ಹಿರಣ್ಯಕಶಿಪನ ಹೊಟ್ಟೆಯನ್ನು ಸೀಳ್ಬಿಟ್ಟು ಆ ಒಂದು ಮಾಲೆಯನ್ನು ಹಾಕಿದಂಥ ಕತೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಅದೇ ರೀತಿ ಈ ಹಿರಣ್ಯಕಶಿಪನ ಸಿಳಿ ಹೊಸ್ತಿಲಿನಲ್ಲೇ ಕುಳಿತಿರುವಂಥ ಲಕ್ಷ್ಮೀ ನರಸಿಂಹರನ್ನು ಪ್ರಹ್ಲಾದ ದೇವರು ಕೇಳ್ತಾರೆ, ಸ್ವಾಮಿಯೇ, ಭಕ್ತರ ಮನೆಯ ಹೊಸ್ತಿಲಿನಲ್ಲಿಯೇ ಇದೇ ರೀತಿ ಸರ್ವದಾ ಸನ್ನಿಹಿತನಾಗಿದ್ದು ಅವರಿಗೆ ಬರುವಂಥ ಉಪದ್ರವ್ಯವನ್ನು ಪರಿಹರಿಸು ಅಂತ ಕೇಳ್ಕೊಳ್ತಾರೆ. ಅಂದರೆ ಲಕ್ಷ್ಮೀ ನರಸಿಂಹ ದೇವರು ಅವರಿಗೆ ವರವನ್ನು ಕೇಳೋದಕ್ಕೆ ಹೇಳಿದಾಗ ಆಗ ಕೇಳಿದಂತಹ ವರದಲ್ಲಿ ಇದು ಕೂಡ ಒಂದು ಇರುತ್ತೆ. ಆಗ ಲಕ್ಷ್ಮೀ ನರಸಿಂಹರು ಹೇಳ್ತಾರಂತೆ, ಹಾಗೇ ಆಗಲಿ ಅಂತ ಹೇಳಿಬಿಟ್ಟು ವರವನ್ನು ಕೊಡ್ತಾರಂತೆ ಪ್ರಹ್ಲಾದರಿಗೆ. ಹಾಗಾಗಿ ಅಂದಿನಿಂದಲೂ ಕೂಡ ಹೊಸ್ತಿಲಿನಲ್ಲಿ ಲಕ್ಷ್ಮೀ ನರಸಿಂಹರ ಒಂದು ವಾಸ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿನೇ ನಾವು ಮಾಡುವಂಥ ಅಲ್ಪ ಪೂಜೆಯಿಂದನೇ ತೃಪ್ತಿಯಾಗುವಂಥ ಭಗವಂತ ನಮ್ಮ ಮನೆ ಒಳಗಡೆ ಯಾವುದೇ ರೀತಿ ಆಪತ್ತು ಬರದೇ ಇರುವಂತೆ ರಕ್ಷಿಸ್ತಾರೆ ಅಂತ ಹೇಳಿ. ಹಾಗಾಗಿನೇ ದಿನಾಲೂ ಕೂಡ ನಾವು ಹೊಸ್ತಿಲಿನ ಪೂಜೆ ಅಥವಾ ದ್ವಾರ ಪೂಜೆನ ಮಾಡಬೇಕು ಅಂತ ಹೇಳುವಂಥದ್ದು. ಇದ್ರ ಜೊತೆಗೆ ಹೊಸ್ತಿಲಲ್ಲಿ ರುದ್ರಾಣಿಯು ರುದ್ರರೊಂದಿಗೆ ಸನ್ನಿಹಿತರಾಗಿರ್ತಾರೆ. ಸಮಸ್ತ ವಾಸ್ತು ದೇವತೆಗಳು ಹೊಸ್ತಿಲಿನಲ್ಲಿ ಇರ್ತಾರೆ. ಅವರ ಪ್ರೀತಿಗಾಗಿ ನಾವು ಗಂಧ, ಅರಿಶಿನ, ಕುಂಕುಮ, ಹೂಗಳಿಂದ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತೀವಿ. ಇನ್ನು ರಂಗೋಲಿಯ ವಿಚಾರಕ್ಕೆ ಬಂದಾಗ, ನಾವಿರೋಂಥ ಮನೆಯನ್ನು ನಾವು ವೈಕುಂಠಕ್ಕೆ ಹೋಲಿಸ್ತೀವಿ. ವೈಕುಂಠ ಅಂತ ಹೇಳಿ ಈ ವೈಕುಂಠಕ್ಕೆ ಇರುವಂಥ ಮುಖ್ಯ ದ್ವಾರವನ್ನು ನಾವು ಹೆಬ್ಬಾಗಿಲಿನ ರೀತಿ, ವೈಕುಂಠದ ಒಂದು ದ್ವಾರದ ರೀತಿ ನಾವು ನಮ್ಮ ಮನೆಯನ್ನು ಪರಿಗಣಿಸ್ತೀವಿ. ಯಾವಾಗಲೂ ಕೂಡ ಆ ಕಡೆ ಈ ಕಡೆ ಹೊಸ್ತಿಲಲ್ಲಿ ಜಯ ವಿಜಯ ಅಂತ ಹೇಳಿ ಬರೆದು ಹರೇ ಶ್ರೀನಿವಾಸ ಅಂತ ಹೇಳಿ ಬರಿತೀವಿ. ಯಾಕಂದರೆ ನಮ್ಮ ಮನೆ ಒಂದು ವೈಕುಂಠ ಸ್ಥಾನ ಅನ್ನೋವಂಥದ್ದು. ಅದಕ್ಕೋಸ್ಕರನೇ ಪ್ರತಿದಿನ ನಾವು ರಂಗವಲ್ಲಿನ ಹಾಕಬೇಕು. ಹಾಕದೇ ಇದ್ದರೆ ಆ ಹೊಸ್ತಿಲು ಶೂನ್ಯವಾಗಿರುತ್ತೆ. ಆ ಹೊಸ್ತಿಲಿನ ಶೂನ್ಯವಾಗಿರುವಂಥ ಮನೆಯವರ ಕುಲ ಶೂನ್ಯವಾಗುತ್ತೆ ಅಂತ ಹೇಳ್ತಾರೆ. ಅಂದರೆ ಆ ಹೊಸ್ಲನ್ನು ನಾವು ಖಾಲಿ ಬಿಡಬಾರ್ದು ಅಂತ ಅರ್ಥ. ಆ ಹೊಸ್ಲು ಖಾಲಿ ಇದ್ದರೆ ಅವರ ಕುಲ ಕೂಡ ಶೂನ್ಯ ಆಗುತ್ತೆ ಅನ್ನುವಂಥ ಅರ್ಥ. ಅದಕ್ಕೋಸ್ಕರ ನಾವು ಪ್ರತಿದಿನ ಹೊಸ್ಲು ತೊಳೆದ್ಬಿಟ್ಟು ರಂಗೋಲಿನ ಹಾಕಿಬಿಟ್ಟು ಅರಿಶಿನ, ಕುಂಕುಮ, ಹೂಗಳನ್ನು ಇಟ್ಬಿಟ್ಟು ಪೂಜೆ ಮಾಡಬೇಕು. ನಾವು ನಿತ್ಯ ಮನೆಯಲ್ಲಿ ದೇವ್ರ ಪೂಜೆ ಮಾಡೋ ಅದೇ ರೀತಿ ನಾವು ಹೊಸ್ಲು ಪೂಜೆನೂ ಮಾಡಲೇಬೇಕು ಅಂತ ಹೇಳೋದು. ಇನ್ನು ಹೊಸ್ಲನ್ನು ನಾವು ಕಾಲಲ್ಲಿ ತುಳಿಯೋದು ಆ ರೀತಿ ಎಲ್ಲ ಮಾಡಬಾರ್ದು. ಆ ಹೊಸ್ಲನ್ನು ದಾಟ್ಕೊಂಡು ಹೋಗಬೇಕು. ಆದರೆ ಅದ್ರ ಮೇಲೇ ಕಾಲಿಟ್ಕೊಂಡು ಹೋಗಬಾರ್ದು. ನಾವು ಮಕ್ಳಿಗೂ ಕೂಡ ಹೇಳ್ಕೊಡ್ಬೇಕು, ಇವಾಗಲಿಂದನೇ ಹೊಸ್ಲು ತುಳಿಬಾರ್ದು, ಕಾಲಿಡಬಾರ್ದು, ಅದ್ರ ಮೇಲೆ ನಿಂತ್ಕೋಬಾರ್ದು ಅಂತ ಈಗಲಿಂದನೇ ಹೇಳ್ಕೊಡ್ಬೇಕು. ಕೆಲವರಿಗೆ ಹೊಸ್ಲು ಮೇಲೆ ಕೂತ್ಕೊಳ್ಳೋ ಅಭ್ಯಾಸ ಕೂಡ ಇರುತ್ತೆ. ಆ ಹೊಸ್ಲು ಮೇಲೆ ಕೂತ್ಕೊಂಡು ತಲೆ ಬಾಚ್ಕೊಳ್ಳೋವಂಥದ್ದು ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಆದರೆ ಈ ರೀತಿ ಎಲ್ಲ ಮಾಡಬಾರ್ದು. ನಾವು ಹೊಸ್ಲು ಮೇಲೆ ಕೂತ್ಕೊಳ್ಳೋದೇ ಆಗಿರ್ಬೋದು ಅಥವಾ ನಿಂತ್ಕೊಳ್ಳೋದೇ ಆಗಿರ್ಬೋದು, ಅದನ್ನು ತುಳ್ಕೊಂಡು ಓಡಾಡೋದೇ ಆಗಲಿ ಮಾಡಬಾರ್ದು. ಇದನ್ನು ಯಾವಾಗಲೂ ಕೂಡ ದಾಟ್ಕೊಂಡೇ ಓಡಾಡಬೇಕು. ಆ ಹೊಸ್ಲು ಮೇಲೆ ಕಾಲನ್ನು ಇಡಬಾರ್ದು. ಈ ರೀತಿ ಎಲ್ಲ ಮಾಡಬಾರ್ದು. ನಾವು ಹೊಸ್ಲು ಪೂಜೆ ಮಾಡದೆ, ನಾವು ತಲೆ ಬಗ್ಗಿಸ್ದೆ, ನಾವು ಗೌರವ ಕೊಡದೇ ಇದ್ದರೆ ನಾವು ನರಕಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಯಾವಾಗಲೂ ಕೂಡ ಹೊಸ್ಲನ್ನು ನಿಮಗೆ ಸಿಗುತ್ತೆ ಅಂತ ಅಂದರೆ ಹಸುವಿನ ಸಗಣಿಯಿಂದ ಸಾರಿಸಿ ಅದನ್ನು ಶುದ್ಧ ಮಾಡ್ಕೊಂಡ್ಬಿಟ್ಟು ರಂಗೋಲಿನ ಹಾಕಬೇಕು. ಈ ರೀತಿ ರಂಗೋಲಿನ ಹಾಕ್ಕೊಂಡು ಪೂಜೆ ಮಾಡಬೇಕು. ಯಾವ ಮನೆ ಬಾಗಿಲು ಕೂಡ ಖಾಲಿ ಇರುತ್ತೋ ಆ ಮನೆಯಲ್ಲಿ ಧನ ಹಾನಿ ಆಗುತ್ತೆ, ಆಯುಷ್ ಕಡಿಮೆ ಆಗುತ್ತೆ, ಯಶಸ್ಸು ಸಿಗೋದಿಲ್ಲ, ಯಶಸ್ಸು ನಾಶ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಹೊಸ್ಲಿನ ಪೂಜೆ ಅಂದರೆ ಬಹಳ ಗೌರವ ಅಂತ ನಾವು ಹೇಳ್ತೀವಿ.
ಅದ್ರ ಜೊತೆ ನಾವು ಮನೆಯಲ್ಲಿ ಇರುವಂಥ ಪೊರಕೆ ಇರ್ಬೋದು, ಒನಕೆ, ಒಲೆ, ಒಸ್ಲು, ರುಬ್ಬೋಕಲ್ಲು ಇವೆಲ್ಲವೂ ಕೂಡ ನಾವು ಭಗವಂತನ ಸೇವೆಗಾಗಿ ತಯಾರಿ ಆಗಿರುವಂಥದ್ದು ಅಂತ ಹೇಳ್ತೀವಿ. ಯಾಕಂದರೆ ಇಷ್ಟೂ ವಸ್ತುಗಳಲ್ಲಿ ಮಹಾಲಕ್ಷ್ಮಿ ಸನ್ನಿಹಿತಳಾಗಿರ್ತಾರೆ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಇದ್ರ ಮೇಲೆ ಕಾಲನ್ನು ಇಡೋದೇ ಆಗಿರ್ಬೋದು, ಕಾಲಿನಿಂದ ಆ ಕಡೆ ಇಡೋದೇ ಆಗಿರ್ಬೋದು, ಅಂದರೆ ಕಾಲಿನಿಂದ ಪಕ್ಕಕ್ಕೆ ತಳ್ಳೋದೇ ಆಗಿರ್ಬೋದು, ಅದ್ರ ಮೇಲೆ ಕುಳಿತುಕೊಳ್ಳೋದೇ ಆಗಿರ್ಬೋದು ಮಾಡಬಾರ್ದು. ಮನೆಯಲ್ಲಿರುವಂಥ ಯಾರೇ ಆಗಿರ್ಬೋದು ಈ ರೀತಿ ಎಲ್ಲ ಮಾಡಬಾರ್ದು, ಗೌರವವನ್ನು ಕೊಡಬಾರ್ದು. ಇದ್ರ ಜೊತೆ ಪ್ರತಿನಿತ್ಯವೂ ಕೂಡ ಮನೆಯಲ್ಲಿ ಹೆಣ್ಮಕ್ಳಾದವರು ಏನು ಮಾಡಬೇಕು ಅಂತ ಹೇಳಿದ್ರೆ, ಪ್ರತಿನಿತ್ಯವೂ ಕೂಡ ಹೊಸ್ಲು ಪೂಜೆ ಮಾಡಲೇಬೇಕು, ಜೊತೆಗೆ ತುಳಸಿ ಪೂಜೆನ ಮಾಡಲೇಬೇಕು, ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಲೇಬೇಕು. ಏನೂ ನೀವು ವಿಶೇಷವಾಗಿ ಮಾಡಬೇಕಾಗಿಲ್ಲ. ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ಹೊಸ್ಲು ಪೂಜೆ, ದೇವ್ರ ಪೂಜೆ ಮಾಡಿಕೊಂಡ್ರೆ ಸಾಕು. ಇದೇ ಶ್ರೇಷ್ಠವಾದಂತಹ ಲಕ್ಷ್ಮೀ ದೇವಿಗೆ ಸ್ನಾನ ಮಾಡ್ದೇನೆ, ಪೂಜೆ ಮಾಡ್ದೇನೆ, ನೈವೇದ್ಯವನ್ನು ಮಾಡದೆ ನಾವು ಜೀವನವನ್ನು ಮಾಡ್ತಾ ಇದ್ರೆ ಆ ಸ್ತ್ರೀ ನರಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿನಿತ್ಯವೂ ಹೊಸ್ಲು ಪೂಜೆ, ತುಳಸಿ ಪೂಜೆ, ಲಕ್ಷ್ಮೀ ಪೂಜೆ ಮಾಡಲೇಬೇಕು. ಇದಿಷ್ಟು ಕೂಡ ಮಾಡಲೇಬೇಕು. ಬರೀ ನಾವು ಒಂದು ಹಾಲಿಟ್ಟಾದರೂ ಕೂಡ ನಾವು ನೈವೇದ್ಯವನ್ನು ದೇವರಿಗೆ ಮಾಡಲೇಬೇಕು. ನೀವು ಬೇರೆ ಬೇರೆ ಪದಾರ್ಥಗಳನ್ನು ನೈವೇದ್ಯ ಮಾಡಬೇಕು ಅಂತ ಏನೂ ಇಲ್ಲ. ಬರೀ ಹಾಲಿಟ್ಟಾದರೂ ಕೂಡ ನೀವು ದೇವರಿಗೆ ನೈವೇದ್ಯವನ್ನು ಮಾಡಲೇಬೇಕು. ಕಾಫಿ, ಟೀ ಮಾಡೋದಕ್ಕೆಲ್ಲ ನೀವು ಹಾಲನ್ನು ತೊಗೊಂಡು ಬಂದೇ ಬರ್ತೀರ. ಅದರಲ್ಲಿ ಒಂದು ಸ್ವಲ್ಪ ಹಾಲನ್ನು ಸ್ವಲ್ಪ ಆ ಭಗವಂತನಿಗೆ ನೈವೇದ್ಯವನ್ನು ಮಾಡಿ. ಅಥವಾ ಇದು ಆಗೋದಿಲ್ಲ ಅಂತ ಅಂದಾಗ ಬರೀ ನೀವು ಸಕ್ಕರೆಯನ್ನು ಕೂಡ ನೀವು ನೈವೇದ್ಯವನ್ನು ಮಾಡ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಭಗವಂತನ ವಿಷಯದಲ್ಲಿ ನಾವು ಕಂಜೂಸ್ತನ ಮಾಡಬಾರ್ದು. ಎಷ್ಟು ಉಳಿಸ್ಬೇಕೋ ಅಷ್ಟೇ ಉಳಿಸ್ಬೇಕು, ಹಾಗೆ ಎಷ್ಟು ಖರ್ಚು ಮಾಡಬೇಕೋ ಅಷ್ಟೇ ಖರ್ಚು ಮಾಡಲೇಬೇಕು. ನಮಗೋಸ್ಕರ ನಾವು ಏನಾದರೂ ನಮಗೆ ಬೇಕಾದಾಗ ಅಂದರೆ ಒಂದು ಸ್ವಲ್ಪನೂ ಕೂಡ ನಾವು ಹಿಂದು ಮುಂದೆ ಯೋಚನೆ ಮಾಡ್ದಂಗೆ, ಅಂದರೆ ಇವಾಗ ನಾವೇನಾದ್ರು ವಸ್ತು ತೊಗೋಬೇಕು ಅಂತನೋ ಅಥವಾ ಸೀರೆ ತೊಗೋಬೇಕು ಅಂತನೋ ಯಾವುದೇ ಆಗಿರ್ಬೋದು, ಅದನ್ನು ತೊಗೋಬೇಕು ಅಂದಾಗ ನಾವು ಹಿಂದು ಮುಂದೆ ಯೋಚನೆ ಮಾಡ್ದಂಗೆ ನಾವು ತೊಗೊತೀವಿ. ಅದೇ ರೀತಿಯೇ ನಾವು ದೇವ್ರ ವಿಷಯ ಅಂತ ಬಂದಾಗ ನಾವು ಎಷ್ಟು ಜಿಪುಣತನ ಮಾಡ್ತೀವಿ, ಎಷ್ಟು ಕಂಜೂಸ್ತನ ಮಾಡ್ತೀವಿ. ಯಾಕಂದರೆ ನಮಗಾದ್ರೆ ನಾವು ಏನು ಬೇಕಾದರೂ ತೊಗೊತೀವಿ, ಮಾಡ್ತೀವಿ. ಅದೇ ಭಗವಂತ ಏನು ನಮ್ಮನ್ನು ನೋಡ್ತಾರ ಅನ್ನೋವಂಥ ಅಸಡ್ಡೆ ಕೆಲವರಲ್ಲಿರುತ್ತೆ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ನೀವು ಎಷ್ಟು ಭಗವಂತನಿಗೆ ಕೊಡ್ತೀರೋ ಅಷ್ಟೂ ನಿಮಗೆ ತಿರುಗಿಸ್ಬಿಟ್ಟು ನಿಮಗೆ ಕೊಡ್ತಾರೆ. ಆ ಭಗವಂತ ಯಾರ ಋಣದಲ್ಲೂ ಕೂಡ ಇರೋದಿಲ್ಲ. ನೀವು ಒಂದನ್ನು ಕೊಟ್ಟರೆ ಅದು 10 ಪಟ್ಟಷ್ಟು ಕೊಡ್ತಾರೆ ಆ ಭಗವಂತ. ಹಂಗಾಗಿ ದೇವ್ರ ವಿಚಾರವಾಗಿ ಯಾವತ್ತೂ ಕೂಡ ಜಿಪುಣತನವನ್ನು ಮಾಡಬೇಡಿ. ಸಾಧ್ಯವಾದವರು ದೇವ್ರಿಗೆ ಹಾಲೇ ಆಗಿರ್ಬೋದು ಅಥವಾ ಹಣ್ಣಾದರೂ ಸರಿ, ನಿಮಗೆ ಯಾವುದಾಗುತ್ತೋ ಅದನ್ನು ನೀವು ನೈವೇದ್ಯವನ್ನು ಮಾಡ್ಬೋದು. ಇವಾಗ ಮಕ್ಕಳು ಇರೋವಂಥ ಮನೆಯಲ್ಲಿ ಹಣ್ಣನ್ನು ತಂದಿರ್ತೀವಿ. ಅದೇ ಹಣ್ಣನ್ನು ದೇವ್ರಿಗಿಟ್ಬಿಟ್ಟು ನೀವು ನೈವೇದ್ಯವನ್ನು ಮಾಡಿಬಿಟ್ಟು ಆಮೇಲೆ ನೀವು ಮಕ್ಕಳಿಗೆ ಕೊಡಿ. ಈ ರೀತಿ ಆ ಭಗವಂತನಿಗೆ ಅರ್ಪಿಸಿ ಆ ನೈವೇದ್ಯದ ಪ್ರಸಾದ ತಿಂದರೆ ಮಕ್ಕಳಿಗೂ ಕೂಡ ಒಳ್ಳೇದಲ್ವಾ? ನೀವೇ ಒಂದ್ಸಲ ಯೋಚನೆ ಮಾಡಿ. ಯಾಕೆ ಹೇಳಿದೆ ಅಂತ ಅಂದರೆ, ಕೆಲವರು ಹೇಳ್ತಾರೆ ನಾವು ತರುವಂಥ ಹಾಲು ಬರೀ 1/4 ಲೀಟ್ರ್ ತೊಗೊಂಬರ್ತೀವಿ, ಆ ಹಾಲು ನಮಗೇನೆ ಸಾಕಾಗೋದಿಲ್ಲ ಅಂತ ಹೇಳ್ತಾರೆ. 1/4 ಲೀಟ್ರ್ ಹಾಲಲ್ಲೇ ಸ್ವಲ್ಪ ಭಗವಂತನಿಗೂ ಕೂಡ ನೈವೇದ್ಯವನ್ನು ಮಾಡ್ಬೋದಲ್ವಾ? ಅದಕ್ಕೋಸ್ಕರ ಹೇಳಿದೆ. ಯಾವಾಗಲೂ ದೇವ್ರಿಗೆ ನೈವೇದ್ಯವನ್ನು ತೋರಿಸ್ದೆ ಅವರನ್ನು ಹಸ್ಕೊಂಡಿರೋ ಥರ ಮಾಡಿಬಿಟ್ಟು ನಾವು ಹೊಟ್ಟೆ ತುಂಬಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಬಾರ್ದು. ಅದಕ್ಕೋಸ್ಕರನೇ ಸ್ವಲ್ಪನೇ ಆದರೂ ಪ್ರತಿನಿತ್ಯ ದೇವರಿಗೆ ನೈವೇದ್ಯವನ್ನು ತೋರಿಸಿ. ಹಾಗಾಗಿ ಮನೆಯ ಹೆಣ್ಮಕ್ಳು ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳಲಾಗುತ್ತೆ. ಇನ್ನು ಲಕ್ಷ್ಮೀ ದೇವಿಯ ಸನ್ನಿಧಾನ ಇರುವಂಥ ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು, ನಾವು ಭಗವಂತನಿಗೆ ನೈವೇದ್ಯಕ್ಕೆ ಅಂತ ಉಪಯೋಗಿಸೋಂಥ ಯಾವುದೇ ವಸ್ತುಗಳೇ ಆಗಿರ್ಬೋದು ಅದನ್ನು ಹಾಳು ಮಾಡಬಾರ್ದು. ನಾವು ದೇವ್ರಿಗೆ ನೈವೇದ್ಯವನ್ನು ತೋರಿಸುವಂಥ ವಸ್ತುಗಳನ್ನು ನಾವು ಸಪ್ರೇಟಾಗಿ ಇಟ್ಕೊಳ್ಬೇಕು. ತುಪ್ಪ ಯೂಸ್ ಮಾಡೋದೇ ಇರ್ಬೋದು, ನೈವೇದ್ಯಕ್ಕೆ ಬಳಸುವಂಥ ತುಪ್ಪವನ್ನು ಪ್ರತ್ಯೇಕವಾಗಿ ಅಂದರೆ ಸಪ್ರೇಟಾಗಿ ಇಟ್ಕೊಳ್ಬೇಕು. ದೇವರಿಗೆ ಮಾಡುವಂಥ ಅಕ್ಕಿಯನ್ನು ಕೂಡ ಅಷ್ಟೇ ಸಪ್ರೇಟಾಗಿ ಇಟ್ಕೊಳ್ಬೇಕು. ಆ ವಸ್ತುಗಳು ಯಾವುದೇ ಕಾರಣಕ್ಕೂ ಅಂಟು ಮುಂಟು ಆಗಬಾರ್ದು, ಆ ರೀತಿ ನೋಡ್ಕೊಳ್ಬೇಕು. ನೀವು ಸಕ್ಕರೆ ನೈವೇದ್ಯ ಮಾಡಿದ್ರೂ ಕೂಡ ಅಷ್ಟೇ ಒಂದು ಅರ್ಧ kg ಅಷ್ಟು ಸಕ್ಕರೆ ಆಗಿರ್ಬೋದು ಅಥವಾ 1/4 kg ಅಷ್ಟೇ ಸಕ್ಕರೆನೇ ಆಗಿರ್ಬೋದು, ಒಂದು ಡಬ್ಬಿನಲ್ಲಿ ಹಾಕಿಬಿಟ್ಟು ಎತ್ತಿಟ್ಬಿಡಿ. ಇದನ್ನು ನೀವು ದೇವ್ರ ಮನೆಯಲ್ಲೇ ಇಟ್ಕೋಬೋದು. ಸಪ್ರೇಟಾಗಿ ಬೆಲ್ಲ ಆದರೂ ಸರಿಯೇ ಎತ್ತಿಟ್ಕೊಂಬಿಡಿ. ಈ ರೀತಿ ಅಂಟು ಮುಂಟು ಹಾಕ್ದಂಗೆ ದೇವ್ರಿಗೆ ನೈವೇದ್ಯ ಮಾಡುವಂಥ ವಸ್ತುಗಳನ್ನು ಎತ್ತಿಟ್ಕೋಬೇಕು. ಆ ವಸ್ತುಗಳನ್ನು ಯಾವತ್ತಿಗೂ ಕೂಡ ನೆಲದಲ್ಲಿ ಬಿದ್ದಿದ್ರೆ ಆರಿಸ್ಬಿಟ್ಟು ಕಣ್ಣು ಗೊತ್ಕೊಂಡ್ಬಿಟ್ಟು ಎತ್ತಿಟ್ಕೋಬೇಕು.
ಅದನ್ನು ಪೊರ್ಕೆನಲ್ಲಿ ಗುಡಿಸ್ಬಾರ್ದು. ಅನ್ನ ಬಿದ್ದಿದ್ರು ಅಷ್ಟೇನೆ ಅದನ್ನು ಪೊರ್ಕೆನಲ್ಲಿ ಗುಡಿಸೋದು ಮಾಡಬಾರ್ದು. ಅನ್ನ ಬಿದ್ದಿದ್ರೆ ಅಥವಾ ಅನ್ನ ಚೆಲ್ಲಿದ್ರೆ ಒಂದು ಬಟ್ಟೆ ತಗೊಳ್ಳಿ, ಆ ಬಟ್ಟೆನಲ್ಲಿ ಅನ್ನವನ್ನು ತೆಗಿಬೇಕು. ಯಾವತ್ತಿಗೂ ಕೂಡ ಅಷ್ಟೇನೆ ಆ ಅನ್ನವನ್ನು ಪೊರ್ಕೆಯಿಂದ ಗುಡಿಸ್ಬಿಟ್ಟು ತೆಗಿಯೋ ಅಂಥ ಕೆಲಸವನ್ನು ಮಾಡಬಾರ್ದು, ಅಥವಾ ಗುಡಿಸ್ಬಿಟ್ಟು ಮೊರದಲ್ಲಿ ಎತ್ತುವಂಥ ಕೆಲಸನೂ ಕೂಡ ಮಾಡಬಾರ್ದು. ಕೆಲವೊಂದು ನಾವು ಮಾಡೋಂಥ ತಪ್ಪುಗಳಿಂದ ಎಷ್ಟೋ ಕಷ್ಟವನ್ನು ನಾವು ಅನುಭವಿಸ್ತಾ ಇರ್ತೀವಿ. ನಾವು ಓಡಾಡುವ ಸ್ಥಳಗಳಲ್ಲಿ ಬಿದ್ದಿರೋವಂಥ ಧಾನ್ಯಗಳು ಕೂಡ ನಾವು ಎತ್ಕೊಂಡು ಕಣ್ಣುಗೊತ್ಕೊಂಡು ಆ ಒಂದು ಧಾನ್ಯವನ್ನು ನೀವು ಯಾವುದಾದ್ರೂ ಪಕ್ಷಿಗಳಿಗಾದರೂ ಹಾಕ್ಬಿಡಿ. ಆದರೆ ಅದನ್ನು ಕಸದ ಪೊರಕೆಯಿಂದ ಆಗಲಿ ಮೊರಗಳಿಂದ ಆಗಿರ್ಬೋದು ಎತ್ಬಿಟ್ಟು ಅದಕ್ಕೆ ಅವಮಾನವನ್ನು ಮಾಡಬಾರ್ದು. ಈ ರೀತಿ ಮಾಡಿದಾಗ ಆ ಮನೆಯಲ್ಲಿ ಮಹಾಲಕ್ಷ್ಮಿ ಯಾವುದೇ ಕಾರಣಕ್ಕೂ ಅಲ್ಲಿರೋದಿಲ್ಲ. ಆ ಮನೆಯನ್ನು ಬಿಟ್ಬಿಟ್ಟು ಹಾಗೆ ಹೊರಗಡೆ ನಡೀತಾರೆ ಅಂತ ಹೇಳ್ತಾರೆ. ಮಹಾಲಕ್ಷ್ಮೀ ದೇವಿ ಬಹಳಷ್ಟು ಸೂಕ್ಷ್ಮ ಜಾಸ್ತಿ. ಎಲ್ಲಿ ಅವ್ರಿಗೆ ಗೌರವ ಮರ್ಯಾದೆ ಇರೋದಿಲ್ವೋ ಆ ಸ್ಥಳದಲ್ಲಿ ಒಂದು ನಿಮಿಷನೂ ಕೂಡ ಆ ಮನೆಯಲ್ಲಿ ಇರೋದಿಲ್ಲ. ಸಾಕ್ಷಾತ್ ಪತಿಯಾದಂತಹ ನಾರಾಯಣನನ್ನೇ ಬಿಟ್ಟು ಆಕೆ ಬಂದಂಥವರು. ತನಗೆ ಅವಮಾನ ಆಯಿತು ಅನ್ನೋ ಕಾರಣಕ್ಕೆ ಅಷ್ಟು ಸೂಕ್ಷ್ಮವಾಗಿರುವಂಥ ಆ ತಾಯಿ ನಮ್ಮ ಮನೆಯಿಂದ ಕೂಡ ಹೊರಗಡೆ ಬರ್ತಾರೆ. ನಾವು ತಿನ್ನುವಂಥ ಆಹಾರ ಪದಾರ್ಥಗಳೇ ಆಗಿರ್ಬೋದು, ಬಳಸುವಂಥ ಯಾವುದೇ ವಸ್ತುಗಳೇ ಆಗಿರ್ಬೋದು, ಅದಕ್ಕೆ ನಾವು ಗೌರವವನ್ನು ಸಲ್ಲಿಸಬೇಕು. ಆಗ ಮಾತ್ರನೇ ಆ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾರೆ ಅಂತ ಹೇಳ್ತಾರೆ. ಇಷ್ಟು ಕೂಡ ಹೊಸ್ಲು ಪೂಜೆನ ಯಾವ ರೀತಿ ಮಾಡ್ಕೋಬೇಕು, ಹೊಸ್ಲು ಪೂಜೆಯ ಮಹತ್ವ ಏನು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.